ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಮೈಸೂರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೆನ್ನೆನೇ ಬಂದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿರಲಿಲ್ಲ. ಯೂಶ್ವಲಿ ನಾವು ಯಾವಾಗಲೂ ಆಷಾಢ ಟೈಮಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಈ ಸಲ ಲಾಸ್ಟ್ ಶುಕ್ರವಾರ ಹೋಗಿದ್ವಿ, ಅಂದರೆ ನೆನ್ನೆ ಹೋಗಿದ್ವಿ. ಅದನ್ನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಹೊರಟಿದ್ದೆ ಅಲ್ಲಿ ಮಾರ್ನಿಂಗು. ನಾವು ಆ್ಯಕ್ಚುಲಿ ನೈಟೇ ಬಂದುಬಿಡ್ತೀವಿ ಮೈಸೂರಿಗೆ. ಆದರೆ ಈ ಸಲ ಬೆಳಗ್ಗೆ ಬಂದ್ವಿ, ಸೊ ಲೇಟ್ ಆಗೋಯಿತು. ಸಂಜೆ ದರ್ಶನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ನಿನ್ನೆ. ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ರಶ್ಶು ಕೂಡ ಅಷ್ಟೇನಿರಲಿಲ್ಲ, ಸ್ವಲ್ಪ ಓಕೆ ಆಗಿತ್ತು. ಇವಾಗ ನೆಕ್ಸ್ಟ್ ಡೇ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಊಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ಯಶು. ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಯಿತು. ಯಶು ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಯಶು ಟೀ ಬೇಕೇ ಬೇಕು. ಟೀ ಕುಡ್ಕೊಂಡು ಇವಾಗ ಹೊರಡ್ತೀವಿ. ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಟೀ ಕುಡ್ಕೊಂಡು ಇವಾಗ ಹೊರಡೋದಷ್ಟೇ. ನಾನು ಟೀ ಕಾಫಿ ಎರಡು ಕುಡಿಯೋಲ್ಲ, ಸೊ ನನಗೆ ಬೂಸ್ಟು, ಯಶುಗೆ ಟೀ. ಅವ್ರ ಕಾಫಿನೂ ಅಷ್ಟಾಗಿ ರೇರ್, ಯಾವಾಗಲೂ ಆಚೆ ಕಡೆ ಟೀ ಸಿಕ್ಕಿಲ್ಲ ಅಂದರೆ ಮಾತ್ರ. ಆಲ್ಮೋಸ್ಟ್ ಆಲ್ ಟೀನೇ ಅವ್ರು ಕುಡಿಯೋದು. ಇವಾಗ ನಮ್ಮ ಮನೆಯಿಂದ ಸಬರ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ 10 ಮಿನಿಟ್ಸ್ ಒಳಗಡೆನೇ ಹೋಗ್ಬಿಡ್ತೀವಿ. ಅದೇ ಈ ಡಿಸ್ಟೆನ್ಸು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರೆ ಹಾಫ್ ಆನ್ ಅವರ್ ಮೇಲೆ ಆಗ್ತಿತ್ತು. ನಮಗೆ 6:30 ಬಸ್ ಇತ್ತು. ಸೊ ನಾವು ಹೋಗೋಷ್ಟಲ್ಲಿ ಆಲ್ರೆಡಿ ಬಸ್ ಬಂದಿತ್ತು, ಅಂದರೆ ಬಸ್ ಇತ್ತು. ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಹೊಟ್ಟೆ ಹಸಿವು ಆಗುತ್ತೆ. ಅದಕ್ಕೆ ಅವ್ರಿಗೆ ಡ್ರೈವರ್ ಕೇಳ್ತಾ ಇದ್ದೀನಿ ಎಷ್ಟೊತ್ತಿಗೆ ಸ್ಟಾಪ್ ಕೊಡ್ತೀರಾ ಅಂತ. ಅವ್ರು ಬೇಗನೆ 7:15 7:30ಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ಬೇಗ ಕೊಡ್ತಾರೆ, ಇನ್ನೂ ಲೇಟ್ ಅಂತ ಅಂದ್ಕೊಂಡು ನಾನು ಬೂಸ್ಟ್ ಕುಡ್ದಿದ್ದೆ. ಅವ್ರು ನೋಡಿದ್ರೆ ಬೇಗನೆ ಕರೆಕ್ಟಾಗಿ ಒಂದು 7:30ಗೆಲ್ಲ ಸ್ಟಾಪ್ ಕೊಟ್ಟರು. ಅಲ್ಲೇ ನಾನು ದೋಸೆ ತೊಗೊಂಡೆ, ನಾರ್ಮಲ್ ಮಸಾಲೆ ದೋಸೆ. ಯಶು ಆನಿಯನ್ ದೋಸೆ ಏನೋ ತೊಗೊಂಡ್ರು. ನನಗಂತೂ ಬೇಗ ಇದ್ದರೆ ಬೇಗ ಹೊಟ್ಟೆ ಹಸಿ ಆಗೋಗುತ್ತೆ. ಸೊ ಹಂಗಾಗಿ ಅವ್ರು ಕೇಳ್ಕೊಂಡಿದ್ದೆ ಎಷ್ಟೊತ್ತಿಗೆ ಸ್ಟಾಪ್ ಮಾಡ್ತೀರಾ ಅಂತ. ಇವಾಗ ನಾವು ಬಂಡೀಪುರ ಹತ್ರ ಬಸ್ ಹೋಗ್ತಾ ಇದ್ದೆ. ಜಿಂಕೆ ಕಾಣಿಸ್ತು ಅಲ್ಲಿ, ಸೊ ಹಂಗಾಗಿ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ವೆದರ್ ಅಂತೂ ಫುಲ್ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಫಾಗೆಲ್ಲ. ಈ ವೆದರ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆದರೆ ಇದ್ರ ಜೊತೆಗೆ ಮಳೆ ಕೂಡ ಹಂಗೆ ಸ್ವಲ್ಪ ಬರ್ತಾಯಿತ್ತು. ಈ ಮಳೆ ಇದ್ದರೆ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಅಂತ ಅಂದ್ಕೊಳ್ತಿದ್ವಿ. ಫೈನಲಿ ತುಂಬ ಹೋಟೆಲ್ಸ್ನ ಹುಡುಕಿ ಯಾವುದು ನಮಗೆ ಅಷ್ಟು ಕಂಫರ್ಟೇಬಲ್ ಅನಿಸ್ತಾ ಇರಲಿಲ್ಲ. ಇವಾಗ ಒಂದು ಓಕೆ ಮಾಡಿದ್ದೀವಿ, ಅಂದರೆ ಇವಾಗ ಒಂದು ಸ್ಟೇ ಆಗಿದ್ದೀವಿ. ಆದರೆ ಫಸ್ಟ್ ಯಾವ್ದು ನೋಡಿದ್ವಿ ಅದೇ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ಜಸ್ಟು ಫ್ರೆಶ್ ಅಪ್ ಆಗಿ, ಅಂದರೆ ಫ್ರೆಶ್ ಅಪ್ ಎಲ್ಲ ಆಗಿದೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲೇ ನಿಯರೆಸ್ಟ್ ಯಾವುದಿದೆ ಅದನ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನದಿಂದ ನಾವು ಊಟಿಗೆ ಬರಬೇಕು ಅಂತ ಅಂದ್ಕೊಳ್ತಿದ್ವಿ. ನಮ್ಮ ಬಕೆಟ್ ಲಿಸ್ಟಲ್ಲಿತ್ತು. ಎಲ್ಲೆಲ್ಲೋ ಎಲ್ಲ ಹೋಗ್ತಿದ್ವಿ, ಅಂದರೆ ತುಂಬ ಬೇರೆ ಕಡೆ ಪ್ಲೇಸಸ್ ಎಲ್ಲ ಹೋಗ್ತಿದ್ವಿ. ಊಟಿ ಹೋಗಬೇಕು ಅಂದ್ಕೊತಿದ್ವಿ, ಆದರೆ ಅದೇನೋ ಇಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ವಯನಾಡ್ಗೆ ಹೋಗಿದ್ದಾಗೂ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಅದು ಕ್ಯಾನ್ಸಲ್ ಆಯಿತು. ಬರೀ ವಯನಾಡ್ ಮಾತ್ರ ಹೋಗ್ಬಿಟ್ಟು ಬಂದ್ವಿ. ಈ ಸಲ ಸಡನ್ ಪ್ಲ್ಯಾನ್ ಮಾಡಿದ್ವಿ ಊಟಿ ಅಂತ. ಸೊ ಹಂಗಾಗಿ ಫೈನಲಿ ಊಟಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಗಾಯ್ಸ್, ಇವಾಗ ರೂಮಲ್ಲಿ ಬದಲಾವಣೆ ಮಾಡಿದ್ದೀವಿ. ಫಸ್ಟ್ ನೋಡಿದ್ದು ಹೋಟೆಲ್ಗೆ ಹೋಗಿದ್ವಿ. ಫಸ್ಟ್ ಒಂದು 3 ಹೋಟೆಲ್ಸ್ ನೋಡಿದ್ವಿ. ಅದರಲ್ಲಿ ಫಸ್ಟ್ ಹೋಗಿದ್ದ ಹೋಟೆಲ್ಸ್ಗೆ ಹೋಗಿ ಸ್ಟೇ ಆಗಿದ್ವಿ. ಯಾಕೋ ಅದು ಕಂಫರ್ಟೇಬಲ್ ಅನಿಸ್ಲಿಲ್ಲ, ಸ್ವಲ್ಪ ಅನ್ಕ್ಲೀನ್ ಅಂತ ಅನಿಸ್ತಿತ್ತು. ಸೊ ಲಾಸ್ಟಲ್ಲಿ ನೋಡಿದ್ವಲ್ಲ ಆ ಹೋಟೆಲ್ಗೆ ಬಂದಿದ್ದೀವಿ ಇವಾಗ. ಇದು ಚೆನ್ನಾಗಿದೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ನಂದು ಫ್ರೆಶ್ ಅಪ್ ಎಲ್ಲ ಆಗಿದೆ. ಇವಾಗ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಎಲ್ಲಾದರೂ ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಮಳೆ ಇರುತ್ತೆ ಅಂತ ನಂಗೆ ಗೊತ್ತಿತ್ತು ಸ್ವಲ್ಪ. ಸೊ ಹಂಗಾಗಿ ಸೇಫ್ಟಿಗೆ ಛತ್ರಿ ಬೇಕಾಗುತ್ತೆ ಅಂತ ತೊಗೊಂಡು ಬಂದಿದ್ವಿ. ಸೊ ಅದು ಯೂಸ್ಫುಲ್ ಆಯಿತು. ಆಚೆ ಬಂದ ತಕ್ಷಣ ನಾವು ಛತ್ರಿ ಓಪನ್ ಮಾಡಲೇಬೇಕು, ಅಂದರೆ ಅದು ಹನಿ ಆಗ್ತಾನೇ ಇರುತ್ತೆ. ಸೊ ಇವಾಗ ಫಸ್ಟು ಊಟ ಮಾಡಿಬಿಡೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ಆನ್ ದ ವೇಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅಂತ. ಯಶು ನಾರ್ತ್ ಇಂಡಿಯನ್ ಮೀಲ್ಸ್ನ ತೊಗೊಂಡ್ರು. ಅಲ್ಲಿ ಅಷ್ಟಾಗಿ ಮೀಲ್ಸ್ ಅದು ಬಿಟ್ಟರೆ ಪರೋಟ ಆ ಥರ ಇತ್ತು. ಸೌತ್ ಇಂಡಿಯನ್ ಬೇಡ ಅಂತ ನಾರ್ತ್ ಇಂಡಿಯನ್ನೇ ತೊಗೊಂಡ್ರು. ನಾನು ಪರೋಟ ತೊಗೊಂಡೆ. ಪರೋಟ ಚೆನ್ನಾಗಿತ್ತು, ಮೀಲ್ಸು ಓಕೆ ಆಗಿತ್ತು.
ಊಟ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಫುಲ್ಲು ಜಾಸ್ತಿ ಫಾಗ್ ಸ್ವಲ್ಪ ಅದ್ರ ಜೊತೆಗೆ ಮಳೆನೂ ನೋಡಿ ಹೆಂಗೆ ಕಾಣಿಸ್ತಿದೆ ವೆದರು. ದೂರ ಇರೋದಂತೂ ಕಾಣಿಸೋದೇ ಇಲ್ಲ. ಸೊ ನಾವು ಛತ್ರಿ ಇಟ್ಕೊಂಡು ನಿಯರೆಸ್ಟ್ ಯಾವ್ದಾದ್ರು ಪ್ಲೇಸ್ ಇದ್ದರೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹತ್ರ ನಿಯರೆಸ್ಟ್ ಇರೋ ಪ್ಲೇಸಸ್ಗೆಲ್ಲ ಇವತ್ತು ಆಟೋದಲ್ಲಿ ಹೋಗಿ ಕವರ್ ಮಾಡೋಣ ಅಂತ ಊಟಿಲಿರೋ ಪ್ಲೇಸಸ್ಗೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ನಾವಿಲ್ಲಿ ಹೋಗ್ತಾ ಇರೋದು ಊಟಿ ಬೋಟ್ ಹೌಸ್ ಅಂತ. ಮಳೆ ಎಲ್ಲ ಸ್ವಲ್ಪ ಹಿಂಗೆ ಜಾಸ್ತಿ ಆದರೆ ಕ್ಲೋಸ್ ಮಾಡಿಬಿಡ್ತಾರಂತೆ. ಅಂದರೆ ಒಂದೆರಡು ಇರುತ್ತೆ ಅಷ್ಟೇ, ಮಿಕ್ಕಿದೆಲ್ಲ ಹಿಂಗೆ ಕ್ಲೋಸ್ ಮಾಡಿಬಿಡ್ತಾರೆ. ನಮಗಿದು ಗೊತ್ತಿರಲಿಲ್ಲ. ಸೊ ಹಿಂಗೆ ಮಳೆ ಬರ್ತಾ ಇದೆ, ಯಾವುದೇ ಪ್ಲೇಸಸ್ ಹೋದರೂ ಅಲ್ಲಿ ಒಂದು ಬೆಳಗ್ಗೆನೇ ಹೋದರೆ ಓಕೆ, ಮಳೆ ಏನಾರ ಬಂದರೆ ಆಫ್ಟರ್ನೂನ್ ಆ ಥರ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಟಿಕೆಟ್ ತೊಗೊಬರೋಕ್ಕೆ ಅಂತ ಯಶು ಹೋಗ್ತಾ ಇದ್ದಾರೆ. ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ, ಆದರೆ ಜಸ್ಟ್ ಹಂಗೆ ವೀಡಿಯೋಸು ಫೋಟೋಸ್ ತಕ್ಕೊಂಡು ವಾಪಸ್ ಬಂದುಬಿಟ್ವಿ ಅಷ್ಟೇ. ಬೋಟಿಂಗ್ ಹೋಗೋಕ್ಕಾಗಲಿಲ್ಲ, ಮಳೆ ಇರೋದ್ರಿಂದ. ಹಂಗಿದ್ರು ಮಳೇಲೂ ಹೋಗ್ತಿದ್ರು, ನಮಗೆ ಮಳೇಲಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಅಂತ ಹೋಗಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದೆ ಬೊಟಾನಿಕಲ್ ಗಾರ್ಡನ್ಗೆ. ಇಲ್ಲಾದರೂ ನೋಡೋಣ, ಅಟ್ಲೀಸ್ಟ್ ಇಲ್ಲ ಆ ಥರ ಏನೂ ಕ್ಲೋಸ್ ಇರಲ್ಲ, ನಾವೇ ಓಡಾಡ್ಬೋದು ಅಂತ. ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಓಡಾಡೋಕ್ಕಾಗಲ್ಲ ಅಂತ ಸದ್ಯ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಇತ್ತು, ಸೊ ಅದರಲ್ಲೇ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ದೊಡ್ಡದಿದೆ, ನಮಗಂತೂ ಓಡಾಡಿಕೊಂಡು ನಡ್ಕೊಂಡೆಲ್ಲ ಫುಲ್ ಹೋಗೋಕ್ಕಾಗ್ತಿರ್ಲಿಲ್ಲ. ಬೈ ಚಾನ್ಸ್ ನಡ್ಕೊಂಡು ಹೋಗಿದ್ದಿದ್ರು ಅಷ್ಟೇ ನೋಡ್ತಿದ್ವಿ ಅಷ್ಟೇ, ಅಷ್ಟು ದೂರ ಯಾರು ಹೋಗ್ತಾರೆ ಈ ಮಳೇಲಿ ಅಂದ್ಕೊಂಡು ವಾಪಸ್ ಬಂದುಬಿಡ್ತಿದ್ವಿ. ಈ ಮಳೇಲಿ ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗಿದ್ರಿಂದ ಅಟ್ಲೀಸ್ಟು ಅದರಲ್ಲೇ ಸ್ವಲ್ಪ ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಟೀ ರಾಜ ಟೀಯನ್ನು ಕುಡಿಯುತ್ತಿದ್ದಾರೆ. ಅಲ್ಲಿ ಆಚೆ ಬೊಟಾನಿಕಲ್ ಗಾರ್ಡನ್ ಎಲ್ಲ ನೋಡ್ಕೊಂಡು ಬಂದು ಆಚೆ ಬಂದ್ವಿ. ಅಲ್ಲಿ ಟೀ ಶಾಪ್ ನೋಡಿದ್ರು, ಟೀ ಕುಡಿದ್ರು. ಊಟ ಎಲ್ಲ ಮಾಡ್ಕೊಂಡು ಆಚೆ ಕಡೆ ನೀರನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 2 ಲೀಟರ್ 1 ಲೀಟರ್ ಅದೆಲ್ಲ ಬಾಟಲ್ಸೇ ಸಿಗೋಲ್ಲ. ತೊಗೊಂಡ್ರೆ 5 ಲೀಟರ್ಸೇ ತೊಗೋಬೇಕು, ಇಲ್ಲ 10 ಲೀಟರೇ ತೊಗೋಬೇಕು. ಸೊ ಹಂಗಾಗಿ ನಾವು ಈ ಕ್ಯಾನ್ನೇ ತೊಗೊಂಡು ಇಟ್ಕೊಳ್ತಾ ಇದ್ದೀವಿ. ಇವಾಗ ಪ್ಲೇಸಸ್ ಎಲ್ಲ ನೋಡಿಕೊಂಡು ಹೋಟೆಲ್ಗೆ ವಾಪಸ್ ಬಂದಿದ್ದೀವಿ. ಅಂದರೆ ಇಲ್ಲಿ 5:30 6ಗೆಲ್ಲ ಹಿಂಗೆ ಲಾಸ್ಟ್ ಆಗೋಗುತ್ತೆ ಪ್ಲೇಸಸ್. ಅವ್ರು ಕರ್ಕೋದ್ರು ಕೂಡ ಅಷ್ಟೊತ್ತಿಗೆ ಲಾಸ್ಟು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಊಟ ಎಲ್ಲ ಒಂದು 9ಗೆಲ್ಲ ಲಾಸ್ಟ್ ಆಗುತ್ತಂತೆ. ಒಬ್ಬರು ಸಿಕ್ಕಿ ಅವ್ರು ಹೇಳಿದ್ರು, ನಾವು ಅವ್ರನ್ನ ಕೇಳ್ತಿದ್ವಿ ಇಲ್ಲಿ ಎಲ್ಲಿ ಚೆನ್ನಾಗಿದೆ ಹಾಗೆ ಅಂತ. ಇಲ್ಲಿ ನೀವು ನಡ್ಕೊಂಡು ಹೋಗೋದಕ್ಕಿಂತ ಝೊಮ್ಯಾಟೊ ಅಥವಾ ಸ್ವಿಗ್ಗಿನೇ ಮಾಡ್ಕೊಬಿಡಿ ಬೆಸ್ಟ್ ಅಂತ ಹೇಳಿದ್ರು. ಇಲ್ಲಿ ಮಳೆ ಬರ್ತಾನೆ ಇರುತ್ತೆ, ಯಾವಾಗ ಬರುತ್ತೆ ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತೇ ಆಗಲ್ಲ. ಅದಕ್ಕಿಂತ ಬೆಸ್ಟು ನೀವು ನಡ್ಕೊಂಡು ಹೋಗೋದಕ್ಕಿಂತ ಆರ್ಡ್ರ್ ಮಾಡ್ಕೊಬೇಡಿ ಅಂತ ಹೇಳಿದ್ರು. ನಾವು ಅದೇ ಬೆಸ್ಟ್ ಅಲ್ವಾ, ನಮ್ಗೆ ಗೊತ್ತೇ ಇರಲಿಲ್ಲ ಅಂದ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇವಾಗ ಆರ್ಡ್ರ್ ಮಾಡ್ಕೋಬೇಕು. ಅವ್ರು ಬೇಗನೆ ಆರ್ಡ್ರ್ ಮಾಡ್ಕೊಳ್ಳಿ ಅಂದರು. ಒಂದು 8 ಒಳಗಡೆ 7:30 ಒಳಗಡೆ ಬೇಗ ಮಾಡ್ಕೊಳ್ಳಿ ಅಂದರು. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಯಶು? 7 ಆಗಿದೆ. ಇವಾಗ ಬೇಗ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿ ಊಟ ಮಾಡೋದಷ್ಟೇ. ಈ ವ್ಲಾಗ್ನ ಡೇ 1 ಅಂತ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಆ್ಯಂಡ್ ಇದು ನಾಳೆದೆಲ್ಲ ನೆಕ್ಸ್ಟ್ ವ್ಲಾಗ್ನ ಹೊಸದು ಮಾಡ್ತೀನಿ. ಸೊ ಬಾಯ್.